ಪುಷ್ಪಗಿರಿ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದೀವಿ. ಯಶು ನೋಡಿ ಇಲ್ಲಿ ನವಿಲ್ಗರಿ ದೇವಸ್ಥಾನ ಹತ್ರ ಬಿದ್ದಿತ್ತು ಎತ್ಕೊಂಡ್ಬಂದಿತ್ತು. ನಾವು ಆ ಆಂಟಿ ಮನೆಯಿಂದ ಇಲ್ಲಿ ನಮ್ ದೊಡ್ಡಮ್ಮ ಮನೆಗೆ ಬಂದ್ವಿ. ನಾವು ಚಿನಾಕ್ನಳ್ಳಿ ಇರೋದು ಹಳೆ ಬಿಡತ್ರ ಚಿನಾಕ್ನಳ್ಳಿ ಅಂತ ಹೇಳ್ಬಿಟ್ಟು ಸರಿ ಏಟ್ ತಗೋಣ ಅಂತ ಹೇಳ್ಬಿಟ್ಟು ಸೈಡ್ ಮಾಡಿದ್ವಿ. ಅವಳಿಗೊಂದು ನಂಗೊಂದು ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕೋತಾ ಇದೀನಿ. ಏನೇನ್ ಶಾಪಿಂಗ್ ಮಾಡಿದ್ರೆ ಆಮೇಲೆ ತೋರಿಸ್ತೀವಿ, ಇವಾಗ ತೋರ್ಸಲ್ಲ. ಮೊದ್ಲು ಹೆಂಗ್ ಗೊತ್ತಾ, ನಮ್ಮ ಮಾವನ ಮಗಳ ಮದ್ವೆಗೆ ಬಂದಿದ್ದ. ಆಮೇಲೆ ಅಮ್ಮ ಏನೇನೋ ಡಿಸ್ಕಸ್ ಮಾಡಿ ನಮ್ಗೆ ಇದೇ ಹುಡುಗಿ ಬೇಕು ಅಂತ ಹೇಳ್ಬಿಟ್ಟು ಯಶನ ಮನೆಗೆ ತಂದ್ಕೊಂಡಿದ್ದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮ ಊರಿಗೆ ಹೋಗ್ತಾ ಇದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಪುಷ್ಪಗಿರಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ. ಸೊ ಆ ಪುಷ್ಪಗಿರಿ ಜಾತ್ರೆಗೆ ಅಂತ ಹೇಳ್ಬಿಟ್ಟು ನಾನು, ಅಮ್ಮ, ಪೋಕೋ ಮತ್ತೆ ಯಶು ಮತ್ತೆ ಅಣ್ಣ, ಸೊ ಎಲ್ಲರೂ ಹೋಗ್ತಾ ಇದೀವಿ. ಈ ಪುಷ್ಪಗಿರಿ ದೇವರೇನಿದೆ ಇದು ಬಂದ್ಬಿಟ್ಟು ನಮ್ಮ ಮಂದೇವರು ಮಲ್ಲಿಕಾರ್ಜುನ ಸ್ವಾಮಿ. ಸೊ ನಿಮ್ಮ ಮಂದೇವ್ರು ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಎಷ್ಟು ಜನ ನಮ್ಮ ಪುಷ್ಪಗಿರಿ ಟೆಂಪಲ್ನ ನೋಡಿದ್ದೀರಾ ಅದನ್ನ ಕೂಡ ಕಮೆಂಟ್ ಹಾಕಿ. ಜಾತ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಬಿಕಾಸ್ ನಾನಂತೂ ಹೋಗಿದ್ದೀವಿ. ನಮ್ಮ ಮುಂಚೆ ಊರಿಂದ ಬರೀ ಎಷ್ಟು 3 ಕಿಲೋಮೀಟರ್ ಅಲ್ಲ, ನಮ್ಮ ಹಳೆಬೀಡಿನ 3 ಕಿಲೋಮೀಟರ್ ಇದ್ದಿದ್ದು. ಸೊ ಹಾಗಾಗಿ ಪ್ರತಿ ಸಲ ಜಾತ್ರೆಗೆ ಹೋಗ್ತಾ ಇದ್ವಿ ಆ್ಯಂಡ್ ಮಿಸ್ ಮಾಡಲ್ಲ. ಆ್ಯಂಡ್ ಮೇಯ್ನ್ ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಪುಷ್ಪಗಿರಿದ್ದು ಟೆಂಪಲ್ದು ಪೂಜೆ ಏನಿದೆ ನಮ್ಮಪ್ಪ ಮತ್ತೆ ದೊಡ್ಡಪ್ಪನೇ ಮಾಡೋದು. ಸೊ ಹಾಗಾಗಿ ನಮ್ಮಪ್ಪ ನೆನ್ನೆನೆ ಹೋಗಿದ್ದಾರೆ. ಸೊ ನಾವು ಇವತ್ತು ಹೋಗ್ತಾ ಇದೀವಿ. ದನನ್ ಮುಚ್ಚಾಗ್ತೈತೆ ಅಲ್ಲಿ. ಅವಳಿಗೆ ಒಟ್ಟಿನಲ್ಲಿ ಇವಾಗ ಕಿಟಕಿಯಿಂದ ಆಚೆ ನೋಡ್ಬೇಕು. ಕೂತ್ಕೊಳ್ಳ ಕೂದಲೆಲ್ಲ ಬಾಯಿಗೋಯ್ತು. ಚೂರ್ ಗ್ಲಾಸ್ ಮೇಲಕ್ ಮಾಡಿ ಬಾಯಲ್ಲೆಲ್ಲ ಹೋಯ್ತು. ಕೂದಲು ನೋಡಿಲ್ಲ ಶೋ ಯಪ್ಪ. ಅದಕ್ಕೆ ಹೇಳಿದ್ದು ಸಖತ್ ಉದುರ್ತೈತೆ ಅಂತ. ಮೈಯಲ್ಲಿ ನೋಡಿ ಹೆಂಗ ಬರ್ತಾಯಿಲ್ಲ, ಒದ್ದೆ ಮಾಡ್ಕೊಂಡು ಇದು ಮಾಡ್ಕೋಬೇಕು. ಅದು ಇದು ಬರುತ್ತಲ್ಲ ರೋಲ್ ತರ್ಲಿಲ್ವಾ? ಅದಕ್ಕೆ ಮತ್ತೆ ಅವ್ಳು ಕೂತ್ಕೊಳ್ಳೋಕೆ ಇದು ಮಾಡ್ತಾ ಇದ್ದು ನೋಡಿ. ಬಾಯಿ ಮುಚ್ಚಿಗೆ ಕೂತ್ಕೊಳ್ಳಿ, ಕಿಟಕಿ ತೆಗಿಲಿವಲ್ಲ ಅದಕ್ಕೆ. ಬಾಯಿ ನೋಡಿ ಹೆಂಗೈತೈತೆ. ಅಯ್ಯೋ ಚೊಲ್ಲೆಲ್ಲ ಸುರ್ಸಲ್ಲ. ಇವಾಗ ಆನ್ ದ ವೇ ನಮ್ಮ ಅಮ್ಮ ಎಲ್ಲ ಹೂ ನೋಡಿದ್ರು. ಜಾತ್ರೆಗೆ ದೇವ್ರಿಗೆ ಹೂ ತಗೋಬೇಕು ಅಂತ ಹೇಳ್ಬಿಟ್ಟು ಇವಾಗ ಇಳ್ಬಿಟ್ಟು ಹೋಗ್ತಾ ಇದೀವಿ. ಇನ್ನೂ ಫುಲ್ ಕತ್ಲಿದೆ ಅಂಡ್ ಸ್ವಲ್ಪ ಮಳೆ ಹನಿತಾ ಇದೆ. ಐ ಥಿಂಕ್ ಇವಾಗ ಸೀಸನ್ ಪೂರಾ ಹೀಗೇನೆ. ಹೆಂಗ್ ಮಲ್ಗೆ ಹೂವು ನಾವು 3 ಮೊಳ ಮಲ್ಗೆ ಹೂ ತಗೊಂಡಿದೀವಿ. ಮಲ್ಲೆ ಹೂ ನಾನು ಅಮ್ಮಂಗೆ ಹೇಳ್ದೆ ನೋಡ್ಬಿಟ್ಟು ಮುಡ್ಕೊಳಕ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸೀರೆ ಹಾಕೋತಾ ಇದ್ದೀನಿ ಜಾತ್ರೆಗೆ. ಸೊ ಹಾಗಾಗಿ ಇಲ್ಲಿ ಈ ಹಾರಗಳು ನೋಡಿ ಏನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ. ಇವಾಗ ಮಧ್ಯದಲ್ಲಿ ಕಾರ್ ನಿಲ್ಸಿ ಇಲ್ಲಿ ಪಾಕಶಾಲಲ್ಲಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಕ್ರೌಡ್ ಇದೆ, ಸೀಟ್ ಸಿಗುತ್ತಲ್ಲ ನೋಡೋಣ. ಆ್ಯಂಡ್ ನನ್ನ ಫುಲ್ ಸ್ವೆಟ್ರಲ್ಲೆಲ್ಲ ಏನು ಕೂದಲಾಗಿತ್ತು ಅದೆಲ್ಲ ತೆಗ್ದು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಫುಡ್ಡಲ್ಲಿ ಮಾತ್ರ ಅಲ್ಲ ಬೇರೆಯವ್ರ ಫುಡ್ಡಲ್ಲೂ ಕೂದಲು ಬೀಳ್ಬೋದು. ಸೊ ಅದು ಸೀಸನ್ ಅಲ್ವಾ, ಹಂಗಾಗಿ ಫುಲ್ಲು ಕೂದಲು ಎಲ್ಲ ಶೆಡ್ಡಿಂಗ್ ಆಗ್ತಾ ಇದೆ. ಸೊ ಹಾಗಾಗಿ ಇವಾಗ ಒಳಗೆ ಹೋಗೋಣ ನಡೀರಿ. ಇಡ್ಲಿ ತಿಂತಾ ಇದ್ದೀನಿ ನಾನು, ಇಡ್ಲಿ ವಡೆ. ಅಮ್ಮ ದೋಸೆ ತಿಂತಾ ಇದ್ದಾರೆ. ಫಸ್ಟ್ ತೊಗೊಂಡು ತಣ್ಣಗಾಗೋಗಿತ್ತು, ಸೊ ಹಾಗಾಗಿ ಇನ್ನೊಂದು ತರಿಸ್ಕೊಂಡ್ವಿ. ಇವರು ಪಲಾವು ಇಡ್ಲಿ ತಿಂತಾ ಇದ್ದಾರೆ. ಸೊ ವೇಸ್ ನಾನು ಕ್ಯಾಟೈ ಮಾಡಿಸಿದ್ದೆ ನೋಡಿ, ಅದು ಹೆಂಗಿದೆ. ಲಾಸ್ಟ್ ಫಿಂಗರ್ ಕಿತ್ತೆ ಹೋಗಿದೆ, ನೋಡಿಲ್ಲ ನಾನು, ಇವತ್ತು ನೋಡ್ತಾ ಇದ್ದೀನಿ. ಪೋಕೋನ ಸ್ವಲ್ಪ ಹೊತ್ತು ಕೆಳಗೆ ಇಳಿಸಿ ಇವಾಗ ಓಡಾಡಿಸ್ಬೇಕು. ಅವಳು ಪೂರಾ ಕಾರ್ ಗ್ಲಾಸ್ ಎಲ್ಲ ನೆಕ್ಕಿಗೆಲ್ಲ ಇಟ್ಟಿದ್ದಾಳೆ. ಸೊ ಗೈಸ್ ಫೈನಲಿ ನಾವು ಹಳೆಬೀಡು ರೀಚ್ ಆಗಾಯಿತು. ಆ್ಯಂಡ್ ನಮ್ಮ ಹಳೆಬೀಡು ಕೆರೆ ಕೋಡಿ ಹೊಡೆದಿದೆ. ಸೊ ಇಲ್ಲಿ ನೋಡಿ ಇಲ್ಲಿ. ಸೊ ಇಲ್ಲಿ ಇನ್ನೊಂದ್ಸಲ ಬರೋಣ, ಇವಾಗ ಮನೆಗೆ ಹೋಗೋಣ. ರೆಡಿ ಆಗ್ತೀವಲ್ಲ, ಸರಿ ಆಗುತ್ತೆ. ನಿದ್ದೆ ಮಾಡ್ತಿದ್ದೆ ಗೈಸ್ ನಾನು. ಹಣ್ಣು ಶಾಪ್ಸ್ ಎಲ್ಲ ಇತ್ತು, ಸೊ ಅದೆಲ್ಲ ಇವಾಗ ತೆಗ್ದಿದ್ದಾರೆ. ಬಿಕಾಸ್ ಇಲ್ಲೇನೋ ರೋಡ್ ಆಗ್ತಾ ಇದೆ, ಏನೇನೋ ಆಗ್ತದೆ ಗೈಸ್, ಚೇಂಜಸ್. ಹಳೆಬೀಡು ಕೂಡ ಸಿಟಿ ಆಗ್ತಾ ಇದೆ ಇನ್ನು. ಯಶು ಹೋಗಿದ್ ಕಡೆ ಎಲ್ಲ ಕಿತ್ಲೆಣ್ಣೆ ಎಷ್ಟು ಅಂತ ಕೇಳು, ಕಿತ್ಲೆಣ್ಣೆ ಎಷ್ಟು ಅಂತ ಕೇಳು. ಸೊ ಗೈಸ್ ಯಶು ನೋಡಿ ಇಲ್ಲಿ ನವಿಲ್ಗರಿ ಎಲ್ಲ ದೇವಸ್ಥಾನ ಹತ್ರ ಬಿದ್ದಿತ್ತು ಅಂತ ಎತ್ಕೊಂಡ್ಬಂದಿದ್ದೆ. ಚೆನ್ನಾಗಿದಲ್ಲ. ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಆ್ಯಂಡ್ ನಮ್ಮ ಆಂಟಿ ಮನೇಲಿದ್ದೀವಿ ಇವಾಗ. ಸೊ ಮುಂದೆಗಡೆ ನೋಡಿ ಈ ಥರ ಲ್ಯಾಂಡ್ ಎಲ್ಲ ಇದೆ. ಸೊ ಇಲ್ಲಿ ಮನೆ ಕಟ್ಕೊಂಡಿರೋದು ಇವರು. ಸ್ಟಿಲ್ ಡ್ರೀಮ್, ವಿಶ್ ಲಿಸ್ಟ್. ಹೆಂಗಿದ್ಯಾ? ಬಂದ ತಕ್ಷಣ ಇವಾಗ ಇಲ್ಲಿ ಊಟ ಎಲ್ಲರೂ ಕೂತ್ಕೊಂಡಿದ್ದೀವಿ. ಯಶು ಪಾಯಸ ತಿನ್ನಲ್ಲ ಅಂತೈತೆ. ಯಾಕೆ ಯಶು?
ನಾನಂತೂ ತಿಂತೀನಪ್ಪ. ಇನ್ನೊಂದು ಊಟ ಆಯಿತು, ಫುಲ್ ಹೊಟ್ಟೆ ಫುಲ್ ಆಗಿದೆ ಅಂದರೆ ಅಳ್ಳಾಡೋಕ್ಕಾಗ್ತಿಲ್ಲ, ಅಷ್ಟು ತಿಂದ್ಬಿಟ್ಟೆ ನಾನು. ಬೆಳಗ್ಗೆ ತಿಂದಿದ್ದು ಅರ್ಗಿರ್ಲಿಲ್ಲ. ಇದು ನನ್ನ ಪ್ರಕಾರ ಅರ್ಗಲ್ಲ, ಬಿಕಾಸ್ ಇವತ್ತು ಪೂರ ದಿನ ಕೂತ್ಕೊಂಡಿರ್ತೀವಿ, ಜಾಸ್ತಿ ಓಡಾಡೋದೇನಿಲ್ಲ. ಆ್ಯಂಡ್ ಪೋಕೋಗೆ ಫುಲ್ ಖುಷಿ ಆಗ್ಬಿಟ್ಟಿದೆ, ಆ ಕಡೆ ಹೋಗ್ಬಿಟ್ಟಿದ್ದಾಳೆ, ಕುಣ್ದಾಡ್ತಿದ್ದಾಳೆ. ಎಷ್ಟು ದೊಡ್ಡ ಜಾಗ ಸಿಕ್ಕಿದಲ್ಲ ಅವಳು ಓಡಾಡೋದಕ್ಕೆ. ಪೋಕೋನಿಂದ ನಮ್ಮ ಅಣ್ಣ ಓಡೋದು. ಸೊ ಇವಾಗ ಸ್ವಲ್ಪ ಓಡಾಡಿಸ್ತಿದ್ದೀವಿ, ಆಮೇಲೆ ಕಾರ್ ಹತ್ಕೊಂಡು ಹೊರಡಬೇಕು. ಈಗ ಮತ್ತೋಗಿ ರೆಡಿ ಆಗ್ಬೇಕು ತಾನೆ? ಹಾಂ, ನಾನೇ ಫಸ್ಟ್ ಸ್ನಾನ ಮಾಡೋದು. ಸೀರೆ ಬೇರೆ ಹುಡ್ಕೋತಿದ್ದೀನಿ ಇವತ್ತು. ಯಶ್ ಹೆಲ್ಪ್ ಮಾಡ್ತಾಳೆ ನನಗೆ. ಅವಾಗ ಯಶನ ನಂದು ಫ್ಯಾಷನ್ ಸ್ಟೈಲಿಸ್ಟು. ಬಾಯ್ 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 ಬಾಯ್. ಹೊರಡ್ತಮ್ಮ ಕೇಳಿದ್ನಲ್ಲ. ಸರಿ ಸರಿ ಆಯ್ತು. ಬರ್ತೀರಾ? See you. Bye. ಸೊ ಗೈಸ್, ನಾನು ಯಾವಾಗಲೂ ಅನ್ಕೋತಿದ್ದೆ ನನಗೆ ಮರುವು ಎಷ್ಟೊಂದು ಎಲ್ಲಿಂದ ಅಂತ. ಜಿಮ್ಮಿಗೆ ಹೋದ್ರೆ ಬಾಟಲ್ ಬಿಟ್ಟು ಬರೋದು, ಶೂಸ ಬಿಟ್ಟು ಬರೋದು, ಒಂದೊಂದ್ಸಲ ಏರ್ಪೋರ್ಟ್ ಬಿಟ್ಟು ಬರೋದು, ಹಂಗೆ ಮಾಡ್ತಿದ್ದೆ. ಸೊ ನನಗದು ಬಂದಿರೋ ನಮ್ಮ ಅಮ್ಮನಿಂದ. ನಮ್ಮ ಅಮ್ಮನ ಎಲ್ಲೋದ್ರು ಚಾರ್ಜರ್ ಬಿಟ್ಟು ಬರೋದು, ಫೋನ್ ಬಿಟ್ಟು ಬರೋದು, ಹಂಗೆ ಮಾಡ್ತಾರೆ. ಇವತ್ತು ಗೊತ್ತಾಯ್ತು ನನಗೆ ಎಲ್ಲಿಂದ ಬಂದಿರೋದು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಬಂದಿರೋದು. ಏನು ಏನ್ ಜಾಸ್ತಿ ಇದೆ? ನಮಗಂದ್ರೆ ಈಗ ವಯಸ್ಸಾಯ್ತು, ನಿಮ್ಗೇನು ವಯಸ್ಸಾಯ್ತಾ? ಒಂದೇ ಡೈಲಾಗು ಫುಲ್, ಅದ್ರಲ್ಲೇ ಫಿನಿಶ್. ಇರೋದನ್ನ ಹೇಳೋದು, ಡೈಲಾಗ್ ಒಂದೇ ಅಂತ ಏನಿಲ್ಲ. ವಯಸ್ಸಾಗಿದೆ ಅನ್ನೋದು ಅಡ್ವಾಂಟೇಜ್ ತಗೊಳ್ಳೋದು. ಅವಳದೇ ಲೋಕದಲ್ಲಿ ಕಳೆದು ಹೋಗಿದ್ದಾಳೆ ಅವಳು. ಏನಪ್ಪ? ಸೊ ಗೈಸ್, ನಾವು ಆ ಆಂಟಿ ಮನೆಯಿಂದ ಇಲ್ಲಿ ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ. ನಾವು ಚಿನಾಕ್ನಳ್ಳಿಲಿರೋದು, ಹಳೆ ಬೀಡ ಹತ್ರ ಚಿನಾಕ್ನಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಬಂದು ರೆಡಿ ಆದೆ ನಾನು ಮತ್ತೆ ಯಶು ಎಲ್ಲ. ಸೊ ಫಸ್ಟ್ ಇವಾಗ ನಾನು ಯಶು ಅಣ್ಣ ಹೋಗ್ತೀವಿ. ಸೊ ಆಮೇಲೆ ಅಮ್ಮ ಬರ್ತಾರಂತೆ ಎಲ್ಲರ ಜೊತೆ. ಗೈಸ್ ಇವಾಗ ಹೊರಡಬೇಕು. ನಮ್ಮ ಅಣ್ಣ ಇಲ್ಲೇ ಕುತ್ಕೊಂಡು ಟಿವಿ ಎಲ್ಲ ನೋಡ್ತಾ ಇದ್ದಾನೆ, ಅಮ್ಮನೂ ಇಲ್ಲೇ ಕುತ್ಕೊಂಡು ಟಿವಿ ನೋಡ್ತಾ. ಯಾಕಮ್ಮ ರೆಡಿ ಆಗಿಲ್ಲ? ಏಕೆ? ನಮ್ಗೆ ಟೈಮ್ ಆಯ್ತು ಹೊರಡೋದೆ. ಯಶು ಗೈಸ್ ನೋಡಿ ಗೈಸ್, ಏನು ಸಖತ್ತಾಗಿ ರೆಡಿ ಆಗ್ತಾಳೆ ಯಶು. ನನಗೂ ಇಟ್ಬಿಡಿ ಒಂಚೂರು ಮೇಲ್ಗಡೆ. ಸಾಕು. ಇವಾಗ ಫೈನಲಿ ಪುಷ್ಪಗಿರಿ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾಯ್ತಪ್ಪ ಅಂದರೆ, ಜಾಯಿಂಟ್ ವೀಲ್ ಎಲ್ಲ ಇದೆ. ಸೊ ಆ ಗೇಮ್ಸ್ ಎಲ್ಲ ನಮಗೆ ತುಂಬ ಇಷ್ಟ ಆಟ ಆಡೋದಕ್ಕೆ. ಸೊ ನಾನು ಯಶು ನೋಡಿದ ತಕ್ಷಣ ಫುಲ್ ಎಕ್ಸೈಟ್ ಆಗಿಬಿಟ್ವಿ. ಆ್ಯಂಡ್ ಇವಾಗ ಮೇಲ್ಗಡೆ ಹೋಗ್ತಾ ಇದೀವಿ, ಫುಲ್ ಟರ್ನ್ ತೊಗೊಂಡು. ನೋಡಿ ನೋಡಿ, ಇಲ್ಲಿದೆ ಜಾಯಿಂಟ್ ವೀಲ್. ಪ್ರೋಗ್ರಾಮ್ ಎಲ್ಲ ಇದೆ ನೋಡಿ, ಇಲ್ಲಿ ಭರತನಾಟ್ಯಂ ಎಲ್ಲ ಮಾಡ್ತಾ ಇದಾರೆ. ಇವರಿಬ್ರು ಹೋಗ್ತವ್ರೆ ಜೋಡಿಯಕ್ಕೆ, ನಾನು ಮಾತ್ರ ಒಬ್ಳೆ. ಇದು ಇವಾಗ ಎಂಟ್ರೆನ್ಸು. ನಾವು ಇಲ್ಲಿ ಮೇಯ್ನು ನಮ್ಮಪ್ಪ ಎಲ್ಲ ಪೂಜೆ ಮಾಡೋದು. ಸೊ ಇದ್ರೊಳಗಡೆ ಹೋಗೋಣ, ನಡೀರಿ. ನೋಡಿ ಯಾರು ಜನ ಪೂಜಾರಾಗ್ಬಿಟ್ಟಿದ್ದಾರೆ ಇವತ್ತು. ಎರಡು ಸಪ್ರೇಟ್ ಬಗ್ಗೆ ಕರ್ಕೊಂತವರು. ಸೊ ಗೈಸ್, ಇದು ನಮ್ಮಪ್ಪ ಅಂಡ್ ಅದು ನಮ್ಮ ದೊಡ್ಡಪ್ಪ ಬರ್ತಾ ಇರೋದು. ಸೊ ಅವರಿಬ್ರು ಇಲ್ಲಿ ಪೂಜೆ ಮಾಡ್ತಾರೆ. ಇನ್ನೂ ಆಗಿಲ್ಲ ಅಪ್ಪಾಜಿ. ಇಲ್ಲಿ ಬಜ್ಜಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ರೆ ಫೋನ್ ಪೇ ಇಲ್ಲ ಅಂತವ್ರೆ. ಎಷ್ಟು ಆಸೆ ಇಟ್ಕೊಂಡು ಬಂದಿದ್ವಿ. ಆ ಕಡೆ ಮುಂದೆ ನೋಡೋಣ ಇವಾಗ, ಮುಂದೆಗಡೆ ಎಲ್ಲರೂ ಸಿಗುತ್ತಾ ಅಂತ. ನನಗಂತೂ ನೋಡಿದ್ದೆಲ್ಲ ತಿನ್ಬೇಕು ಅಂತ ಅನಿಸ್ತಿದೆ. ನನ್ನ ಫುಲ್ ಕಂಟ್ರೋಲಿಂಗ್ ಪವರ್ ಎಲ್ಲ ಹೋಗ್ಬಿಡಿದೆ ಗೈಸ್. ಇವಾಗ ಸ್ವೀಟ್ ನೋಡಿದ್ರೆ ಸ್ವೀಟ್ ತಿನ್ಬೇಕಂತ ಅನಿಸ್ತಿದೆ. ಅವ್ರನ್ನೂ ಕೇಳೋಣ ಫೋನ್ ಪೇ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಹಿಂಗೇನು ಗೊತ್ತಿದ್ರೆ ಒಂದು 10,000 ಕ್ಯಾಶ್ ಅಷ್ಟೊಂದು ದುಡ್ಡಿಲ್ಲ ಗೈಸ್. ಸೊ ಗೈಸ್, ನಾನು ಹೇಳ್ದಂಗೆ ನನಗೆ ನೋಡಿದ್ದೆಲ್ಲ ತಿನ್ಬೇಕು ಅನ್ನಿಸ್ತದೆ. ಆ್ಯಂಡ್ ಇವಾಗ ನಾನು ಎಷ್ಟು ಕವರ್ ತೊಗೊಂಡ್ವಿ, ಅದನ್ನು ಪೂರಿ ತಿಂತಾ ಇದೀವಿ. ಅದಕ್ಕೆ ಏನೇನೋ ಹಾಕಿದ್ದಾರೆ, ಮಿಕ್ಸ್ ಖಾರ ಏನೇನೋ. ಆ್ಯಂಡ್ ಇಲ್ಲಿ ಪಾನಿಪುರಿ ಶಾಪ್ ನೋಡಿದೆ, ನಂಗೆ ನೋಡಿದ್ದೆಲ್ಲ ತಿನ್ಬೇಕು ಅನ್ನಿಸ್ತದೆ ಇವತ್ತು. ಹಿಂಗಾದ್ರೆ ಮುಗಿದು ಗೈಸ್, ಒಂದಿನದಲ್ಲಿ ದಪ್ಪ ಹೋಗ್ತೀನಿ ನಾನು. ಏನೋ ಶಾಪ್ಸ್ಗಳಿದೆ ನೋಡಿ. ಏನು ತೊಗೊಂಡ್ರಿ 20 ರೂಪಾಯಿ? ಏನು ತೊಗೊಂಡ್ರಿ 20 ರೂಪಾಯಿ ಅಂತ ಬೋರ್ಡ್ ಹಾಕಿದ್ದಾರೆ ಗೈಸ್. ಇಲ್ಲಿ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ನಾನು ಎಷ್ಟು ನೋಡ್ತಾ ಇದೀವಿ ಏನು ತೊಗೋಬೋದು ಅಂತ ಹೇಳ್ಬಿಟ್ಟು. ಏನು ತೊಗೊಳೋದು ಗೊತ್ತಾಗ್ತಿಲ್ಲ. ನೀವಾಗಿದ್ರೆ ಏನು ತೊಗೋತಾ ಇದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ನೋಡಿ ಕ್ಲಿಪ್ಪು ಡಿಫ್ರೆಂಟ್ ಆಗಿದೆ. ಸೊ ನಾನು ಎಷ್ಟು ಒಂದು ತೊಗೊಳ್ಳೋಣ ಅಂತ ಹೇಳಿ, ಸಾರಿ 2 ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಅವಳಿಗೊಂದು ನಂಗೊಂದು. ನಂಗೆ ಈ ಥರ ಸಾಫ್ಟ್ ಇರೋದು ಏನು ನೋಡಿದ್ರೆ ಇಷ್ಟ ಆಗುತ್ತೆ ಗೈಸ್. ಪಕ್ಕದಲ್ಲೇ ಒಂದು ಬಳೆ ಶಾಪ್ ಇದೆ. ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ನನಗೆ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಲರ್ ಬಳೆ ಇದೆಲ್ಲ ಚೆನ್ನಾಗಿದೆ ಅನ್ನಿಸ್ತು. 100 ರೂಪಾಯಿ ಒಂದೇ ಬಳೆ, 100 ರೂಪಾಯಿ. ಒಂದೇ ಬೆಲೆ. ಇಲ್ಲೂ ಏನೇನೋ ಚೆನ್ನಾಗಿದೆ ನೋಡೋಣ.
ಮೆಟಲ್. ಇದು ಬ್ಯಾಂಗಲ್ ಒಂಥರ ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಆಗುತ್ತಲ್ವಾ ನೋಡ್ಬೇಕು ಹಾಕೊಂಡು. ಸಾಂಗ್ ಬೇರೆ ಬರ್ತೈತೆ ಬ್ಯಾಕ್ಗ್ರೌಂಡು. ಅದೇ ಪರವಾಗಿಲ್ಲ, ಕಟ್ ಮಾಡೋಣ. ಇಷ್ಟು ಬಳೆ ಎತ್ಕೊಂಡಿದ್ದೀನಿ. ನಮ್ಮ ಅಮ್ಮಂಗೆ ಒಂದು ಜೊತೆ ತೊಗೊಂಡೆ, ನನಗೊಂದು ಜೊತೆ ನಮ್ಮ ಅಮ್ಮನಿಗೆ ಒಂದು ಜೊತೆ ತೊಗೊಂಡಿರೋದು ಗ್ರೀನು ಮತ್ತು ರೆಡ್ ತೊಗೊಂಡಿದ್ದಾನಲ್ಲ, ಚೆನ್ನಾಗಿದೆ ಅದು. ಈ ಮಾಸ್ಕ್ ನೋಡಿದೆ, ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ. ಅದೇ ಇವತ್ತಾನೆ ಅನ್ಕೋತಿದ್ದೆ ಈ ಥರದೊಂದು ಮಾಟಿಗೆ ತೊಗೋಬೇಕು ಅಂತ, ಪ್ರಾಬ್ಲಮ್ ಚಿನ್ನದ ಮಾಡ್ಸೋಣ. ಬಟ್ ಸದ್ಯಕ್ಕೆ ಇದು ತೊಗೋಣ, ಒಂದ್ಸಲ ಯಾವಾಗಲೂ ಸೀರೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅಮ್ಮನೂ ಹೇಳ್ತಿದ್ರು ಈ ಥರದೊಂದು ಮಾಡಿಸ್ಕೊ ಅಂತ. ಸೊ ಹಾಗಾಗಿ ಒಂದು ಆರ್ಟಿಫಿಷಿಯಲ್ ತೊಗೋಣ ಇವಾಗ, ಡಿಸೈನ್ ತೋರ್ಸೋಕ್ಕೆ. ಸೊ ಅದು ಆ್ಯಕ್ಚುಲಿ ಬಂದ್ಬಿಟ್ಟು 100 rupees. ಸೊ ಅದೇ ಥರ ತುಂಬ ಏನೇನೋ ಐಟಮ್ಸ್ ಎಲ್ಲ ಇದೆ. ಬಟ್ ನನಗೆ ಇಷ್ಟ ಆಗಿದೆ ಅದೇ. ಇದು ಕೂಡ ಬ್ಯಾಂಗಲ್ ಶಾಪ್ ಇದೆ, ಆಲ್ರೆಡಿ ಬ್ಯಾಂಗಲ್ ತೊಗೊಂಡ್ವಲ್ಲ. ಸೊ ಇಲ್ಲಿ ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಮ್ಮ ಪರಿಚಯದವರೇ ಸಿಕ್ಕಿದ್ರು ಆ್ಯಂಡ್ ಸಖತ್ ಖುಷಿ ಆಯಿತು. ಅವ್ರ ಮಗಳು ಕೂಡ ನನಗೆ ಫ್ರೆಂಡು. ಸೊ ಅದೇ ಅನ್ಕೋತಿದ್ದೆ ಇಲ್ಲಿ ಯಾರು ಕೂತಿರೋರು ಸಿಗ್ತಾ ಇಲ್ಲಲ್ಲ ಅಂತ. ಸೊ ಇವಾಗ ಗೋಬಿ ತಿನ್ಬೇಕು, ಐಮ್ ವೇಟಿಂಗ್ ಫಾರ್ ದಟ್. ಯಶು ಕನ್ವಿನ್ಸ್ ಮಾಡಿದ್ದೀನಿ, ಯಶು ಹಾಫ್ ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು. ತಿಂತೀನಿ, ತುಂಬಾ ಕಮ್ಮಿ ತಿನ್ನೋದು. ಹೌದಾ? ವಿಡಿಯೋಸ್ ನೋಡಿ ಅರ್ಧ ತಿನ್ನೋದು. ಇವಾಗ ಗೋಬಿನ ತಗೊಂಡ್ವಿ. ನಾನು ಯಶು ತಿನ್ನೋ ಸಮಯ. ಯಶು ನನಗೆ ಫಸ್ಟ್, ನೀನು ಫಸ್ಟ್. ಚೆನ್ನಾಯ್ತಲ್ಲ. ನನಗೂ ಯಶುಗೆ ಫುಲ್ಲು ನಮ್ಮ ಹಳೆ ಚಿಕ್ಕ ವಯಸ್ಸಿಂದಲ್ಲ ನೆನಪು. ಓಕೆ, ಹಿಂಗೆಲ್ಲ ಇರ್ತಿತ್ತಲ್ಲ ಅಂತ ಹೇಳ್ಬಿಟ್ಟು. ನಾವು ಇದೊಂದು ಬ್ಯಾಂಗಲ್ ಇದೆ ನೋಡಿ, ಏನೋ ಜುಮ್ಕಾ ಥರ. ಸೊ ಇದೆಲ್ಲ ಅವಾಗೆಲ್ಲ ತುಂಬ ತಗೋತಿದ್ವಿ, ತುಂಬ ಟ್ರೆಂಡ್ ಇತ್ತದು. ಸೊ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ನೊಂದೇನೋ ಹೇಳ್ದಲ್ಲ ಯಶು, ಇನ್ನೊಂದೇನೋ ಹೇಳ್ದಲ್ಲ, ಅದು ಹಿಂಗೆ ರೌಂಡ್ ಬಳೆ ಬರುತ್ತಲ್ಲ ಹಿಂಗೆ ಕೈ ಅದೆಲ್ಲ ಎಷ್ಟು ಟ್ರೆಂಡ್ ಆಗಿತ್ತು ಅಂತ. ಅಲ್ಲೇ ಇದೆ ಅದು. ನಾನು ಅದನ್ನ ಇವಾಗ ಜಸ್ಟ್ ಅದನ್ನೇ ನೋಡಿದೆ. ಇವಾಗ ಫುಲ್ ಎಲ್ಲ ಹೋಗ್ತಾ ಇದೀವಿ ಕೆಳಗಡೆ, ಇನ್ನೂ ಏನೇನು ಶಾಪ್ಸ್ಗಳಿದೆ ಅಂತ ಹೇಳ್ಬಿಟ್ಟು ನೋಡಕ್ಕೆ. ಅಂಡ್ ಅದೊಂದು ಪೀಪಿದ್ ಹೇಳಿದ್ನಲ್ಲ ಶೋ, ಸೇಮ್ ಅಲ್ಲಿದೆ ನೋಡಿ. ಅಲ್ಲೇ ಪಕ್ಕ ಬೇಕಾ? ಅಮ್ಮನ ಕೈಲಿ ಬಯಸ್ಕೊತೀವಿ. ಅಮ್ಮ ಬಂದ ತಕ್ಷಣ ಬೇಡವೆಲ್ಲ ತಗೋತೀಯ ಅಂತ ಇವಾಗ ಜಸ್ಟ್ ಫೋನ್ ಮಾಡಿದ್ವಿ, ನಿಮ್ ಬೈಗಳ ಮಿಸ್ ಮಾಡ್ಕೋತಿದ್ವಿ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು. ನೈಟ್ ಯಾವ್ದಾದ್ರು ವಿಡಿಯೋ ಮಾಡಕ್ ಚೆನ್ನಾಗಿರುತ್ತೆ. ಸೊ ಅಮ್ಮ ಅದಕ್ಕೆ ಏನೇನೋ ಬೇಡವಾದೆಲ್ಲ ತಗೋತಾ ಇದೀರಾ, ಬಂದೇ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಿತ್ತು. ಆಗ ಚಿಕ್ಕವರಿದ್ದಾಗ ನೋಡ್ತಾ ಇದ್ನಲ್ಲ. ತಡಿ, ಇದೆಲ್ಲ ಫುಲ್ ನೆನಪು ಗೈಸ್, ಹಳೆ ನೆನಪು ನೋಡಿ. ಕುಯ್ಯ ಅಂತೆಲ್ಲ ಸೌಂಡ್ ಮಾಡ್ತಾ ಇದೆ. ಇನ್ನೊಂದ್ಸಲ ಇಲ್ಲಿ ಮಾವಿನಕಾಯಿ ನೋಡಿದ್ವಿ ಅಂಡ್ ಆಸೆ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಪೀಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅದೇನೋ ಮಸಾಲೆ ತರ ಮಾಡ್ಕೊಡ್ತಾರಂತೆ. ಪೈನಾಪಲ್ ಇದೆಯಾ ಅಣ್ಣ? ಪೈನಾಪಲ್ ಕೊಡ್ತೀರಾ? ತಿಂತೀಯಷ್ಟು ಸಿಕ್ಕಿದ್ದೆಲ್ಲ ತಿನ್ನೋದೇ ಇವತ್ತು. ಪೀಸ್ ಕೊಟ್ಟಿದ್ದಾರೆ. ಸೊ ಇಷ್ಟ ಆದ್ರೆ ಇನ್ನೂ ಜಾಸ್ತಿ ಮಾಡ್ಕೊಡ್ತೀವಿ. ಎಷ್ಟು ಯಾಕೆ ಫಿಶನ್ ಬಯಸ್ತಾಳೆ ವೆಜಿಟೇರಿಯನ್ ಆಗಿ. ಫಿಶ್ ಫ್ರೈ ತರ ಕಾಣಿಸ್ತಾ ಇತ್ತು. ನೀನ್ ಟ್ರೈ ಮಾಡು ಫಸ್ಟ್, ನಿಂದೇ ಇವತ್ತು ಟ್ರೈ. ಚೆನ್ನಾಗಿದೆ. ಎಷ್ಟು ಅಣ್ಣ ಇದು? 30 ರೂಪಾಯಿ. ಚೆನ್ನಾಗಿದೆ. ಸೊ ಇದು ಸ್ಕೂಲ್ ಡೇಸ್ ಅಲ್ಲೆಲ್ಲ ಡೇ ಅಂತಾರೆ, ಆನ್ಯುವಲ್ ಡೇ ಟೈಮ್ ಸ್ಕೂಲ್ ಡೇಲಿ. ಸೊ ಇದನ್ನೆಲ್ಲ ಹಿಡ್ಕೊಂಡು ಅದೇನೇನೋ ಬಂಜಾರ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಸೊ ಅದ್ ನೆನಪಾಗ್ತದೆ. ಅಂಡ್ ಯಶುಗೆ ಟೆಡ್ಡಿ ಬೇರ್ ಅಂದ್ರೆ ತುಂಬಾ ಇಷ್ಟ. ನನ್ಗೊಂದು ಯಶುಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಸೊ ಗೈಸ್ ಇದೊಂದು ಕ್ಲಿಪ್ನ ತುಂಬಾ ದಿನ ಹುಡುಕ್ತಿದ್ದೆ, ಚೆನ್ನಾಗಿದೆ ಅನ್ನಿಸ್ತು. ತಗೊಳ್ಳೋಣ ಯಶು? ನಿಂಗೊಂದು ನಂಗೊಂದು? ನನಗೇನು ಬೇಡ, ತಗೊಳ್ಳಿ ನೀವು. ಬೇಡವಾ? ಸುಮಾರು ನಾನು ತಗೋತೀನಿ. ಸೊ ಗೈಸ್ ತುಂಬಾ ದಿನ ಆದ್ಮೇಲೆ ನಮ್ಮ ಊರಿಗೆ ಬಂದಿರೋದ್ರಿಂದ, ಅದು ಈ ಜಾತ್ರೆಗಂತೂ ತುಂಬಾ ದಿನ ಆದ್ಮೇಲೆ ಬಂದಿರೋದು. ಸೊ ಹುಡುಕ್ತಾ ಇದ್ದೀನಿ ಯಾರಾದ್ರೂ ಗೊತ್ತಿರೋ ಮುಖ ಸಿಗುತ್ತಾ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು. ಬಟ್ ತುಂಬಾ ಖುಷಿ ಇದೆ ಗೈಸ್, ತುಂಬಾ ದಿನ ಆದ್ಮೇಲೆ ಬಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಯಶು ಜೊತೆ ಒಂಥರ ಏನಂತಾರೆ, ಒಂದು ಶಾಪಿಂಗ್ ಏನೋ ಡೇ ಔಟ್ ಅನ್ನೋ ಥರನೇ ಫೀಲ್ ಆಗ್ತಿದೆ. ಬಿಕಾಸ್ ನಾನು ಅವಳಿಬ್ಬರೇ ಏನೋ ಶಾಪಿಂಗ್ ಮಾಡಿದ್ದು. ಆ್ಯಂಡ್ ಅಮ್ಮ ಏನೋ ಬರ್ತಾ ಇದ್ದಾರೆ. ಅಮ್ಮ ಬಂದಾಗ ಪ್ರಾಬ್ಲಮ್ ಇನ್ನೊಂದ್ಸಲ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಬಯಸ್ಕೋಬೇಕಾಗುತ್ತೆ. ಅನ್ವಾಂಟೆಡ್ ಥಿಂಗ್ಸ್ ಏನೇನು ತೊಗೊಂಡಿದ್ದೀವಿ ಅದಕ್ಕೆಲ್ಲ. ಬರೀ ಅಂತವೇ ತಗೊಂಡಿರೋದು ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಒಳಗಡೆ ಹೋಗೋದಕ್ಕೆ. ನಾವಿನೇನು ಓದಂಗೆನೆ ನಮಗೆ ಸ್ಪೆಷಲ್ ಎಂಟ್ರಿ ಸಿಗುತ್ತೆ ಗೈಸ್ ನಮಗೆ. ಸೊ ಗೈಸ್ ಫೈನಲಿ ಇವಾಗ ನಾವೆಲ್ಲ ಮೇಲ್ಗಡೆ ಬಂದು ಕುತ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮದು ಫುಲ್ಲು ನಮ್ಮ ಅತ್ತಿಗೆ ಮಕ್ಕಳು ಮತ್ತು ಇವರು ನಮ್ಮ ಹಳೇ ಫ್ರೆಂಡ್ ನಮಗೆ ಪರಿಚಯ. ಆ್ಯಂಡ್ ಇದು ನಮ್ಮಣ್ಣ ಇಬ್ಬರು ಅಣ್ಣನೇ. ಸೊ ಒಟ್ಟಿಗೆ ಕೂತಿದ್ದಾರೆ. ನಾವೆಲ್ಲಿ ಕುತ್ಕೊಂಡು ಮತ್ತೆ ತಿಂತಾ ಇದ್ದೀವಿ. ಇವತ್ತು ಬರೀ ತಿನ್ನೋದು. ಇವತ್ತೊಂದಿನ ಲಾಸ್ಟು. ಆ್ಯಂಡ್ ಇಲ್ಲಿ ಇನ್ನೊಂದು ಮೇನ್ ಟೆಂಪಲ್ ಅದನ್ನು ತೋರಿಸಿಲ್ಲ. ಸೊ ಆ ಕಡೆ ನಮ್ಮಪ್ಪ ಎಲ್ಲಿ ಪೂಜೆ ಮಾಡ್ತಾರೆ ಅದನ್ನು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಈ ಕಡೆದೆಲ್ಲ ಇದು ಹೊಸ್ದಾಗಿ ಮಾಡಿರೋ ಟೆಂಪಲ್ ಸಕ್ಕತ್ತಾಗಿದೆ. ಸೊ ಯಶು ಕಾಲು ನೋವಾಯ್ತು, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಆದ್ಮೇಲೆ ಆ ಟೆಂಪಲ್ಲು ತೋರಿಸ್ತೀವಿ. ಸೊ ಗೈಸ್ ಫೈನಲಿ ಬಾಸ್ದು ಎಂಟ್ರಿ ಇವಾಗ
ಅವರೇ ಇವಾಗ ಫುಲ್ಲು ಏನೇನ್ ಶಾಪಿಂಗ್ ಮಾಡಿದ್ರೆ ಆಮೇಲೆ ತೋರಿಸ್ತೀವಿ, ಇವಾಗ ತೋರಿಸಲ್ಲ. ಬೇರೆಯವರೆಲ್ಲ ಕರ್ಪೂರ ಹಚ್ತಾ ಇದಾರೆ ಇಲ್ಲಿ. ಸೊ ಇವಾಗ ಮತ್ತೆ ಒಳಗಡೆ ಹೋಗೋಣ, ಇವಾಗ ಪೂಜೆ ಮಾಡ್ತಾ ಇದಾರೆ. ಅಮ್ಮನೂ ಬಂದ್ರಲ್ಲ, ಸೊ ಹೋಗೋಣ. ಸೊ ಗೈಸ್, ಇಲ್ಲಿ ದೇವ್ರಿಗೆ ಏನು ಡೆಕೋರೇಷನ್ ಮಾಡಿದ್ದಾರೆ. ಸೊ ಅದು ನಮ್ಮ ಅಪ್ಪ ಮತ್ತೆ ನಮ್ಮ ದೊಡ್ಡಪ್ಪ ಸೇರ್ಕೊಂಡು ಮಾಡಿರೋದು. ಇಂತೂ ನಮ್ದು ಪೂಜೆ ಆಯ್ತು. ಇವಾಗ ನಾವು ಅಲ್ಲಿ ಮೇಲ್ಗಡೆದಲ್ಲ ಆ ಒಂದು ಟೆಂಪಲ್ಗೆ ಹೋಗಿ ಮತ್ತು ಅದೊಂದು ಟೆಂಪಲ್ಗೆ ಹೋದ್ರೆ ನಾವು ಡೈರೆಕ್ಟ್ ಪ್ರಸಾದ ತಿನ್ನಕ್ಕೆ ಅಂತ ಹೇಳಿ ಹೋಗ್ಬೋದು. ಪ್ರಸಾದ ಕೊಡ್ತಾರಾ? ಇಲ್ಲಿ ಕೆಳಗಡೆ ಪ್ರಸಾದ ಕೊಡ್ತಾರಲ್ಲ. ಇವಾಗ ರೆಡಿ ಆಗ್ತಾರೆ ನಮ್ಮಪ್ಪ ಫುಲ್. ಫೈನಲಿ ಇವಾಗ ಮೇಲ್ಗಡೆ ಹತ್ತುತ್ತಾ ಇದೀವಿ. ಅಂಡ್ ಹಿಂದೆಗಡೆ ಪ್ರೋಗ್ರಾಮ್ ನಡೀತಾ ಇದೆ. ಬಟ್ ಟೆಂಪಲ್ಗೆ ಹೋಗೋಣ ನಡೀರಿ. ಇಲ್ಲಿ ಟೆಂಪಲ್ ರೀಚ್ ಆದ್ವಿ. ಇದು ನನ್ಗೊಂಥರ ಡ್ರೀಮ್ ಮನೆ ತರ. ಬಟ್ ಟೆಂಪಲ್ ಇದು ಅಷ್ಟು ಚೆನ್ನಾಗಿದೆ. ಫುಲ್ ವೈಟ್ ಟೆಂಪಲ್ ಬಂದ್ಬಿಟ್ಟು. ಸೊ ಈ ತರ ಇದೆ, ಸಖತ್ ಪ್ರಶಾಂತವಾಗಿ ಅನ್ಸುತ್ತೆ. ಸೊ ನಾನು ಒಂದ್ಸಲ ತುಂಬಾ ಕಮ್ಮಿ ಕ್ರೌಡ್ ಇದ್ದಾಗ ಬಂದಿದ್ದೆ, ಒಂಥರ ಸಖತ್ತಾಗಿ ಅನ್ಸುತ್ತೆ. ನೋಡಿ ಇವಾಗ ಇಲ್ಲಿ ಒಂದು ಪ್ರೋಗ್ರಾಮ್ ಏನು ನಡೀತಾ ಇತ್ತು. ಸೊ ಈ ಒಂದು ಮೂರ್ತಿ ಕಾಣಿಸ್ತಿದೆಲ್ಲ, ಸೊ ಇದು ಚಿಕ್ಕಬಳ್ಳಾಪುರ ಅಲ್ಲ, ಇದು ನಮ್ಮೂರು. ನಮ್ಮಪ್ಪ ನೋಡಿ ಅವ್ರು ಇವಾಗ ನನಗೆ ಕಾಂಪಿಟೇಷನ್ ಕೊಡ್ತಿದ್ದಾರೆ ವ್ಲಾಗ್ ಮಾಡ್ಕೊಂಡು. ಆಯ್ತಾ, ಎಲ್ಲೋದ್ರು ನಾನು ಕ್ಯಾಮ್ರಾ ತೆಗ್ದಿದ ತಕ್ಷಣ ಕ್ಯಾಮ್ರಾ ತೆಗಿತಾರೆ ಜನ, ಅಷ್ಟು ಕಾಂಪಿಟೇಷನ್ ಕೊಡ್ತಿದ್ದಾರೆ. ಆ್ಯಂಡ್ ಇವಾಗ ನೋಡಿ ಜನ ಎಲ್ಲ ಆಲ್ಮೋಸ್ಟ್ ಹೋಗ್ತಾ ಇದ್ದಾರೆ ಹೊರಗಡೆ. ಆ್ಯಂಡ್ ನನ್ನ ಫ್ಯಾಮಿಲಿ ಪೂರ ಏನಿದೆ ಎಲ್ಲ ಇಲ್ಲಿ ಕುತ್ಕೊಂಡಿದ್ದೀವಿ. ಆ್ಯಂಡ್ ಅಣ್ಣ ಅತ್ತಿಗೆ ನಾನು ಆ್ಯಂಡ್ ನಮ್ಮ ಅಪ್ಪ ದೊಡ್ಡಪ್ಪ ಮತ್ತು ಅಣ್ಣ ಅತ್ತಿಗೆ ಅವ್ರ ಮಕ್ಕಳು ಎಲ್ಲ ಇಲ್ಲೇ ಕೂತಿದ್ದಾರೆ. ಸೊ ಇವಾಗ ಕ್ಯಾಮ್ರಾಯಿಂದ ಫೋಟೋಸ್ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಕೆಳಗಡೆ ಊಟ ಕೂಡ ಇರುತ್ತೆ, ಪೂರಾ ನೈಟ್ ಊಟ ಕೊಡ್ತಾ ಇರ್ತಾರೆ. ಸೊ ಅದನ್ನು ತಿಂದ್ಕೊಂಡು ಆಮೇಲೆ ಮನೆಗೆ ಹೋಗಬೇಕು. ನಂದು ಆಲ್ಮೋಸ್ಟ್ ವಾಯ್ಸ್ ಗಾನ್ ಗೈಸ್, ಫುಲ್ ವಾಯ್ಸ್ ಹೋಗ್ಬಿಡಿದೆ, ಮಾತಾಡೋಕ್ಕೆ ಬರ್ತಾ ಇಲ್ಲ, ಅಷ್ಟು ವಾಯ್ಸ್ ಹೋಗ್ಬಿಟ್ಟೆ. ನಿಮಗೆ ಗೊತ್ತಲ್ಲ, ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹುಷಾರಾಗ್ಬೇಕಾದ್ರೆ ಅದೊಂದು ಸ್ಟೇಜ್ ಇರುತ್ತಲ್ಲ ವಾಯ್ಸ್ ಹೋಗೋದು. ಸೊ ಅದಾಗಿದೆ ಇವಾಗ, ಅಷ್ಟೇ, ಇನ್ನೇನಿಲ್ಲ. ನಮ್ಮ ಮಾವನ ಮಗಳ ಮದ್ರಲ್ಲಿ ಅವನಿಗೆ ನಾಚಿಕೆ, ಅಣ್ಣ ಹೋಗಿ ಗಂಡ ಎಲ್ಲ ಹೊಡಿತಾರೆ. ಮೊದ್ಲು ಹೆಂಗ್ ಗೊತ್ತಾ, ನಮ್ಮ ಮಾವನ ಮಗಳ ಮದ್ವೆಗೆ ಬಂದಿದ್ದ. ಅವಾಗ ಅಣ್ಣ ಅಂತ ಕರಿತಿದ್ದೆ ನಾನು. ಏನು ಮಾವಿನೆಲ್ಲ ಸಿಗಿಸ್ತಿದ್ದೆ ತೋರಣಕ್ಕೆ ಅಂತ ಹೇಳ್ಬಿಟ್ಟು, ತಗೊಳ್ಳಿ ಅಣ್ಣ ತಗೊಳ್ಳಿ ಅಣ್ಣ ತಗೊಳ್ಳಿ ಅಣ್ಣ ಅಂತ. ಇವಾಗ ಗಂಡ ಆಗಿದ್ದಾನೆ. ಸೊ ಗೈಸ್, ಯಶೋ ಬಂದ್ಬಿಟ್ಟು ನಮ್ಮ ರಿಲೇಟಿವ್ ಅಂತ ನಿಮಗೆ ಗೊತ್ತು. ನಾವು ಚಿಕ್ಕದ್ರಿಂದ ಎಲ್ಲ ಒಟ್ಟಿಗೆ ಬೆಳೆದಿದ್ದು. ನನಗಿಂತ ಒಂದು ವರ್ಷ ದೊಡ್ಡೋಳು ಅಷ್ಟೇ. ಬಟ್ ಅವಾಗ್ಲಿಂದನೂ ಯಶೋ ಅಂತ ಕರೆದೇ ಅಭ್ಯಾಸ. ಅದಕ್ಕೆ ಇವಾಗಲೂ ಅದಕ್ಕೆ ಅಂತ ಕರೆಯೋಕ್ಕಾಗಲ್ಲ ನಂಗೆ ಅವಳಿಗೆ. ಸೊ ಅದೇ ಪ್ರಾಬ್ಲಮ್ಮು. ಸೊ ಆ ಥರ ಇದ್ದಿದ್ದರಿಂದ ಯಾವಾಗಲೂ ಗೊತ್ತಿರಲಿಲ್ಲಲ್ಲ ಈ ಥರ ನಮ್ಮ ಮನೆಗೆ ಮದುವೆ ಆಗ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಅವಳು ಅಣ್ಣ ಅಂತ ಕರೆಯೋಳು. ಬಿಕಾಸ್ ಅವ್ನು ನನಗಿಂತ ದೊಡ್ಡವನು, ಅವಳಿಗಿಂತನೂ ದೊಡ್ಡವನಲ್ಲ ಸ್ವಲ್ಪ, ಒಂದು 2-3 ವರ್ಷ ಅಲ್ಲ, 3 ವರ್ಷ, ನನಗಿಂತ 1 ವರ್ಷ ದೊಡ್ಡವಳು. 4 ವರ್ಷ ದೊಡ್ಡವನು. ಹೌದಾ? ಓಕೆ, 3 ವರ್ಷ. ಅದೇ ಗೈಸ್, ಒಟ್ಟಲ್ಲಿ ದೊಡ್ಡವನು, ಹೆಂಗೋ ಒಂದು ದೊಡ್ಡವನು. ಸೊ ಆ ಥರ ಇದ್ದಿದ್ದು. ಆಮೇಲೆ ಅಮ್ಮ ಏನೇನೋ ಡಿಸ್ಕಸ್ ಮಾಡಿ ನಮ್ಗೆ ಇದೇ ಹುಡುಗಿ ಬೇಕು ಅಂತ ಹೇಳ್ಬಿಟ್ಟು ಯಶನ ಮನೆಗೆ ತಂದ್ಕೊಂಡಿದ್ದು. ಆಮೇಲೆ ಅಣ್ಣನೂ ಅಮ್ಮನ ಹತ್ರ ಜಗಳ ಆಡಿದ್ರಂತೆ. ಅವಳಂಗೆ ಅಣ್ಣ ಅಂತ ಕರಿತಾಳೆ, ಹೋಗಿ ಅವಳಿಗೆ ಮದುವೆ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು. ರಿಲೇಷನ್ ಅಲ್ಲಿ ಬಟ್ ಅತ್ತೆ ಮಗಳೇ ಆಗ್ಬೇಕು. ನಮ್ಮ ಅತ್ತೆ ಅಜ್ಜಿ ಆಗ್ಬೇಕು. ಅತ್ತೆ ಮಗಳು ನನಗೆ ಅತ್ತೆ ಆಗ್ಬೇಕು. ನಿಂಗು ಅತ್ತೆ ಮಗಳು ಅತ್ತೆನೇ ಆಗ್ಬೇಕಾ? ಹಂಗೇನೆ ರಿಲೇಷನ್, ಏನಾಗಲ್ಲ. ಈಗ ಮದ್ವೆ ಆಗಿದಲ್ಲ ಬಿಡಿ, ಏನ್ ಮಾಡ್ತೀಯಾ? ಗೈಸ್ ಮದ್ವೆ ಆಗಿದೆ ಗೈಸ್, ಹೋಗೋಣ ಬಿಡಿ. ಇವಾಗ ಮಾತಾಡಿದ್ದು ಏನ್ ಯೂಸ್ ಇವಾಗ. ಈಗ ಫುಲ್ ಪಟಾಕಿ ಹೊಡಿತಾ ಇದಾರೆ ನೋಡಿ ಇಲ್ಲಿ. ಡಮ ಅಂತ ನಮ್ಮಮ್ಮ ಬ್ಯಾಕ್ ಟು ಆಂಗರ್ ಮೋಡ್. ಕಾರಲ್ಲಿ ಲಗೇಜ್ ಎಲ್ಲ ಇಟ್ಟು ಅಂಡ್ ಕಾಲಿಗೆ ಚಪ್ಪಲಿ ಎಲ್ಲ ಹಾಕೊಂಡು. ಸೊ ಇವಾಗ ಇಲ್ಲಿ ಹೋಗ್ತಾ ಇದೀವಿ. ಹಸುಗಳು ನೋಡಿ ಏನ್ ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಮಲ್ನಾಡ್ ಗಿಡ್ಡ ಹಂಗಂತಾರ ಅದಕ್ಕೆ. ಗೈಸ್ ಇವಾಗ ಇಲ್ಲೂ ಏನೋ ಮೆರವಣಿಗೆಗೆ ಏನೋ ರೆಡಿ ಮಾಡ್ಕೋತಾ ಇದಾರೆ ಅನ್ಸುತ್ತೆ. ನಾವೀಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಿದೀವಿ. ಅಮ್ಮ ಅಂತೂ ಸಾಕಾಗ್ಬಿಟ್ಟಿದ್ದಾರೆ ನಮಗೆ ಕರೆದು. ನಾವು ಬರಂಗಿಲ್ಲ, ಅವ್ರು ಹೋಗಂಗಿಲ್ಲ. ನಮ್ಮಮ್ಮ ಚಪ್ಪಲಿ ಹುಡುಕಕ್ಕೆ ಅಂತ ಹೋದ್ರು, ಅರ್ಧ ಗಂಟೆ ಹೋದ್ರು. ಆದ್ರೂ ಸಿಕ್ಕಿದ್ ಒಂದೇ ಚಪ್ಪಲಿ. ಇಲ್ಲೋಡ್ರಲ್ಲಿ ಎಲ್ಲಿ ತೋರ್ಸ್ರಿ ಒಂದೇ ಒಂದು ಚಪ್ಪಲಿ ಹಾಕೊಂಡಿದ್ದಾರೆ. ಇನ್ನೊಂದು ಅಲ್ಲಿ ಫುಲ್ ಡ್ಯಾನ್ಸ್ ಮಾಡ್ತಿದ್ದಾರೆ, ಸಿಗ್ತಾ ಇಲ್ಲ. ಇವ್ರ ಜಗಳ ಈಗ ಇನ್ನೊಂದು ಅರ್ಧ ಗಂಟೆ ಬರಲ್ಲ ಗೈಸ್. ಇವಾಗ ಇಲ್ಲಿ ಫುಡ್ ಮಾಡಿದ್ದಾರೆ, ಫುಡ್ ಎಲ್ಲ ತಿನ್ನೋದಕ್ಕೆ. ನಾನು ಚಿಕ್ಕವಳಿದ್ದಾಗ ಕೆಳಗಡೆ ಬೇರೆ ಕಡೆ ಹೋಗ್ಬೇಕಿತ್ತು. ಸೊ ಇವಾಗ ಫುಡ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಫುಲ್ ಘಮ ಅಂತಿದೆ.
ಅಮ್ಮ ನೋಡಿ ಆಲ್ರೆಡಿ ಪ್ಲೇಟ್ ಎಲ್ಲ ತೊಗೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಫುಡ್ ತೊಗೊಂಡ್ವಿ. ಈಗ ತೊಗೊಂಡು ಹೋಗೋಣ, ಬಿಕಾಸ್ ಇಲ್ಲಿ ತುಂಬ ಕ್ರೌಡ್ ಇದೆ. ಇಲ್ಲಿ ನಿಂತ್ಕೊಂಡ್ರೆ ಹಿಂದೆ ಬರೋರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದ್ ಕಡೆ ಎಲ್ಲಿ ಜನ ಇರಲ್ಲ ಅಲ್ಲಿ ನೋಡ್ಕೊಂಡು ಹೋಗಿ ಕುತ್ಕೊಂಡು ತಿನ್ನೋಣ. ಗೈಸ್, ಆದರ್ಶ ದಂಪತಿಗಳು ಅಂತ ಒಂದು ಪದ ಕೇಳಿರ್ಬೋದಲ್ವಾ, ಇವ್ರನ್ನ ನೋಡೇ ಮಾಡಿರೋದು. ನಮ್ಮಮ್ಮ ನೋಡಿ ಸಾಂಬಾರ್ ಚೆಲ್ಕೊಂಡಿದ್ದಾರೆ, ಅದಕ್ಕೆ ಆದರ್ಶ ದಂಪತಿಗಳು ಅಂತ ಹೇಳಿದ್ದು. ಇವ್ರನ್ನ ಚೆಲ್ಕೊಂಡಿದ್ದಾರೆ. ನಾನು ಕೇಳ್ಕೊಂಡಿಲ್ಲ, ಮತ್ತೆ ಎಲ್ಲ ಹತ್ಕಂತು ಅವಾಗ ಫೈನಲಿ ಈ ಒಂದು ರಶ್ ಅಲ್ಲಿ ನಾವು ಮುಂದೆಗಡೆ ಬಂದ್ವಿ. ಫಸ್ಟ್ ಇವಾಗ ಕಾರ್ ಹತ್ತಿ ಹೊರಡ್ಬೇಕು, ಬಿಕಾಸ್ ಸಾಕಾಗಿದೆ. ಎಷ್ಟು ಸುತ್ತಿದೀವಿ ನಾನು ಯಶು ಅಂದ್ರೆ. ನಾನಾದ್ರೂ ಪರವಾಗಿಲ್ಲ, ಯಶು ಕಾಲು ಸರಿ ಇಲ್ಲ, ಆದ್ರೂ ಅವಳು ಅಷ್ಟು ನಡೆದಿದ್ದಾಳೆ. ಬಟ್ ಯಾವಾಗ ಹೋಗೋಣ ನೋಡಿ. ಸೊ ಗೈಸ್, ಜಾತ್ರೆಯಲ್ಲಿ ಎಷ್ಟು ಜನ ಅಂದ್ರೆ ಕಾರು ಹೋಗೋದಕ್ಕೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ತಗೊಂತು. ಅಂಡ್ ಈ ಒಂದು ವ್ಲಾಗ್ನ ಟೈಟಲ್ ಏನಪ್ಪಾ ಅಂತ ಹೇಳಿದ್ರೆ, ಅಣ್ಣ ಅದಕ್ಕೆ ಲವ್ ಸ್ಟೋರಿ ಇನ್ ಜಾತ್ರೆ. ಸೊ ನಾವು ಜಾಯಿಂಟ್ ವೀಲ್ ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಲೇಟ್ ಆಯಿತು. ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾ ಇಲ್ಲ. ಗೈಸ್, ಸಖತ್ತು ರಶ್ ಇದೆ. ಸೊ ಪ್ರಾಬ್ಲಿ ಇಟ್ಸ್ ನಾಟ್ ಅ ಗುಡ್ ಐಡಿಯಾ ಟು ಗೋ. ಯಾಕಂದ್ರೆ ನಮ್ಮ ಅಣ್ಣನ ಬಿಡಿದ್ವಿ, ಬಟ್ ಇಲ್ಲಿ ನೋಡೋದು ನನಗೆ ಯಾಕೋ ಹೋಗ್ಬೇಕು ಅಂತ ಅನ್ನಿಸ್ತಿಲ್ಲ. ರಿಯಲ್ ಆಗಿ ನೋಡೋಕೆ ಸಖತ್ ಟ್ರಿಪ್ ಆಗಿದೆ ಇದು. ಸೊ ಗೈಸ್, ನಾವು ಇವಾಗ ಚಿನಾಕ್ನಳ್ಳಿಲಿರೋ ನಮ್ಮ ದೊಡ್ಡಪ್ಪ ಮನೆಗೆ ಬಂದಿರೋದು. ಸೊ ನಾನು ಆಗಲೇ ರೆಡಿ ಆಗಿದ್ನಲ್ಲ, ಸೊ ಇದೇ ಮನೇಲಿ ರೆಡಿ ಆಗಿದ್ದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಪೂರಾ ರಾತ್ರಿ ಉತ್ಸವ ಆಗುತ್ತಂತೆ. ಸೊ ನಾವು ನೈಟೆಲ್ಲ ಅದು ದೇವ್ರು ಕುಣಿಸೋದೇನೇನೋ ಎಲ್ಲ ಇರುತ್ತಂತೆ. ಬಟ್ ನಾವು ಪೂರಾ ರಾತ್ರಿ ಇರೋಕ್ಕಾಗಲ್ಲ. ಸೊ ನಾಳೆ ಬೇರೆಲ್ಲ ಹೋಗ್ತಾ ಇದ್ದೀವಿ. ಸೊ ಅದು ಕೂಡ ನಾನು ವ್ಲಾಗ್ ಮಾಡ್ತೀನಿ. ಸೊ ಅದನ್ನು ಕೂಡ ನೋಡಿ. ಸೊ ಹಾಗಾಗಿ ನಾವು ವಾಪಸ್ ಬಂದುಬಿಟ್ಟು, ಯೂಶಲಿ ಇದೇ ಥರ ನಾವು ಮಾಡೋದು. ಅಂದರೆ ನಮ್ಮದು ಟೆಂಪಲ್ದು ಏನು ಪೂಜೆ ಇದೆ ಅದು ಮುಗಿಸ್ಕೊಂಡು ಊಟ ಮಾಡಿ ಬಂದುಬಿಡ್ತೀವಿ.